ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ಆತ್ಮೀಯ ಕಲಿಕಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರ. ಭಯೋತ್ಪಾದನೆಯನ್ನು ತಡೆಗಟ್ಟಲು ಸಾಮಾಜಿಕ ಆರ್ಥಿಕ ಕ್ರಮಗಳು ಯಾವುವು? ಸಾಮಾಜಿಕ ಜೀವನಕ್ಕೆ ಅವಕಾಶ. ಒಬ್ಬ ಭಯೋತ್ಪಾದಕ ಶಿಕ್ಷೆ ಮುಗಿಸಿ ಹೊರ ಬಂದ ಮೇಲೆ ಪುನಃ ಅವನನ್ನು ಭಯೋತ್ಪಾದಕರೆಂದು ನೋಡಬಾರದು. ಉತ್ತಮ ಜೀವನ ನಡೆಸಲು ಅವನಿಗೆ ಅವಕಾಶ ನೀಡಬೇಕು. ಶಿಕ್ಷಣ. ಉತ್ತಮ ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸಬೇಕು. ರಾಷ್ಟ್ರ ಪ್ರೇಮವನ್ನು ಮೂಡಿಸುವ ಶಿಕ್ಷಣ ನಾವೆಂದು ನಮ್ಮ ಮಕ್ಕಳಿಗೆ ನೀಡಬೇಕಾಗಿದೆ. ಉದ್ಯೋಗ ಅವಕಾಶಗಳು. ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವ ಮೂಲಕ ಅವರು ಭಯೋತ್ಪಾದಕ ದೇಶ ವಿರೋಧಿ ಕೆಲಸಕ್ಕೆ ತೊಡಗುವುದನ್ನು ನಿಯಂತ್ರಿಸಬೇಕು. ಹಣಕಾಸಿನ ಸಹಾಯ. ಯುವ ಜನರಿಗೆ ಹಣಕಾಸಿನ ಸಹಾಯ ಮಾಡುವ ಮೂಲಕ ಸ್ವಯಂ ಉದ್ಯೋಗಗಳನ್ನು ಕೈಗೊಳ್ಳಲು ಅವಕಾಶ ನೀಡಬೇಕು. ಆರ್ಥಿಕ ಅಸಮಾನತೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಾಧ್ಯವಾಗುವಂತಹ ಆರ್ಥಿಕ ಯೋಜನೆಗಳನ್ನು ಸರ್ಕಾರ ಕೈಗೊಳ್ಳಬೇಕು. ಪುನರ್ವಸತಿ. ಭಯೋತ್ಪಾದಕರು ಶಿಕ್ಷೆ ಮುಗಿಸಿ ಹೊರಬಂದ ಮೇಲೆ ಸರ್ಕಾರ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿದರೆ ಅವರು ಪುನಃ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ತಪ್ಪಿಸಬಹುದು. ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ನೀಡಬೇಕು. ಪ್ರಾದೇಶಿಕ ಅಸಮಾನತೆಯ ನಿರ್ಮೂಲನ ಮಾಡುವುದು. ದೇಶದ ಎಲ್ಲ ಪ್ರದೇಶವನ್ನು ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಾದ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು. ಸಾಮಾನ್ಯವಾಗಿ ಭಯೋತ್ಪಾದಕರು ಪ್ರಾದೇಶಿಕವಾಗಿ ಅಭಿವೃದ್ಧಿ ಹೊಂದಿಲ್ಲದ ಪ್ರದೇಶದಿಂದ ಬಂದವರಾಗಿರುತ್ತಾರೆ. ಭ್ರಷ್ಟಾಚಾರದ ಅರ್ಥ ಮತ್ತು ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ವಿವರಿಸಿ. ಸರ್ಕಾರದ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಸರ್ಕಾರದಿಂದ ಸಂಬಳ ಪಡೆಯುವ ಜೊತೆಗೆ ಸಾರ್ವಜನಿಕರಿಂದ ಲಂಚ ತೆಗೆದುಕೊಂಡರೆ ಅದೇ ಭ್ರಷ್ಟಾಚಾರ. ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿ ಕೊಳ್ಳುವುದೇ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಮೂಲ ಪದ ಲ್ಯಾಟಿನ್ ಭಾಷೆಯ ರಂಪಿಯರ್. ಇದಕ್ಕೆ ಕಾರಣಗಳು ಯಾವಪ್ಪ ಅಂತ ಹೇಳಿದರೆ, ಒಂದು ದುರಾಸೆ, ಸ್ವಾರ್ಥ, ಭ್ರಷ್ಟ ರಾಜಕಾರಣಿಗಳು. ದುರಾಸೆ ನೋಡ್ಕೊಂಡು ಬರೋದಾದರೆ ಅಧಿಕಾರ ಮತ್ತು ಅಂತಸ್ತನ್ನು ಪಡೆಯಬೇಕೆಂಬ ದುರಾಸೆಯಿಂದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುತ್ತಾರೆ. ಸ್ವಾರ್ಥ, ಪಕ್ಷಪಾತ ಮುಂತಾದವು ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ. ಸ್ವಾರ್ಥ. ಅಧಿಕಾರದಲ್ಲಿರುವವರು ಜನರ ಸೇವೆಯ ಜನಾರ್ದನನ ಸೇವೆ ಎಂದು ಪರಿಗಣಿಸಬೇಕು. ಆದರೆ ಇವರು ಜನರಿಗೆ ಸೇವೆ ಮಾಡುವುದನ್ನು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಾರೆ. ಭ್ರಷ್ಟ ರಾಜಕಾರಣಿಗಳು. ಉತ್ತಮ ಚುನಾವಣಾ ವ್ಯವಸ್ಥೆ ಇದ್ದರೂ ಅಭ್ಯರ್ಥಿಗಳು ಮತದಾರರಿಗೆ ಹಣದ ದುರಾಸೆಯನ್ನು ತೋರಿಸಿ ಮತಗಳನ್ನು ಕೊಂಡುಕೊಳ್ಳುತ್ತಾರೆ. ಇದರಿಂದ ಭ್ರಷ್ಟರು ಅಧಿಕಾರಕ್ಕೆ ಬರುತ್ತಾರೆ. ಭ್ರಷ್ಟಾಚಾರ ಪ್ರಜಾಪ್ರಭುತ್ವಕ್ಕೆ ಮಾರಕ. ಹೇಗೆ ವಿವರಿಸಿ. ಶಕ್ತಿ ರಾಜಕಾರಣ. ಇದು ರಾಜಕಾರಣಿಗಳು ಹೆಸರುಗಳಿಸುವ ಹಣ ಮಾಡುವ ಕಾರ್ಯ. ಇದು ರಾಜಕೀಯದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿದೆ. ಹಣ ತೋಳುಬಲಗಳೇ ರಾಜಕಾರಣದಲ್ಲಿ ಮುಖ್ಯವಾಗಿದೆ. ರಾಜಕೀಯ ಅಪರಾಧೀಕರಣ. ಅಪರಾಧದ ಹಿನ್ನೆಲೆ ಇರುವವರು ಇಂದು ಚುನಾವಣೆಯಲ್ಲಿ ಹಣ ಖರ್ಚು ಮಾಡುತ್ತಾರೆ. ಅಧಿಕಾರಶಾಹಿಗಳ ಅನೈತಿಕತೆ. ಅಧಿಕಾರದಲ್ಲಿರುವ ಅಧಿಕಾರಿ ದುರುಪಯೋಗ, ಹಣದ ವ್ಯಾಮೋಹ, ತಮ್ಮ ಕುಟುಂಬ ಮತ್ತು ಜಾತಿಯ ಜನರಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರವನ್ನು ಬಳಸಿಕೊಳ್ಳುತ್ತಾರೆ. ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸುವಾಗ ವಿನಾಕಾರಣ ರಾಜಕಾರಣಿಗಳ ಹಸ್ತಕ್ಷೇಪ ಮಾಡಿ ಅವರ ಮೇಲೆ ಒತ್ತಡ ತರುತ್ತಾರೆ. ಸಾಮಾಜಿಕ ನ್ಯಾಯದ ಉಲ್ಲಂಘನೆ. ಭ್ರಷ್ಟಾಚಾರದಿಂದಾಗಿ ಸಂಪತ್ತು ಕೆಲವರಲ್ಲಿ ಕೇಂದ್ರೀಕೃತಗೊಳ್ಳುತ್ತದೆ. ಹಣ ಇರುವವರು ಉತ್ತಮ ಜೀವನ ನಡೆಸುತ್ತಾರೆ. ಬಡವರು ಮೂಲಭೂತ ಸೌಕರ್ಯಗಳನ್ನು ಸಿಗದೆ ನರಳುತ್ತಿರುತ್ತಾರೆ. ಇದು ಆರ್ಥಿಕ ಸಾಮಾಜಿಕ ಅಸಮಾನತೆಗೆ ಮೂಲ ಕಾರಣವಾಗಿದೆ. ಜೈ ಹಿಂದ್, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.